ರೈತಾಪಿ ವರ್ಗ ಜೀವನಡಿಯಾದ ಎತ್ತುಗಳು ಹೆಗಲಿಗೆ ಹೆಗಲು ಕೊಟ್ಟು ಇಡೀ ವರ್ಷ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಳ್ಳುವ ಜಾನುವಾರು ಸಂಖ್ಯೆ ತೀರಾ ಇತ್ತೀಚೆಗೆ ಕಡಿಮೆಯಾಗುತ್ತಿದೆ. ಮುಂಗಾರು ಬೇಸಾಯದಿಂದ ಬಿತ್ತನೆವರೆಗೆ ರೈತ ಯಂತ್ರಗಳ ಮೊರೆ ಹೋಗಿದ್ದಾನೆ. ಇಂತಹ ಸಮಯದಲ್ಲಿ ಎತ್ತುಗಳ ಸಹಾಯ ಪಡೆಯದೆ, ಯಂತ್ರಗಳ ಸಹಾಯ ಪಡೆಯದೆ ಇಲ್ಲೊಬ್ಬ ರೈತ ಹಳೆ ಸೈಕಲ್ ಅನ್ನ ಬಳಸಿ ಎತ್ತುಗಳನ್ನಾಗಿ ಮಾಡಿಕೊಂಡು ಶೇಂಗಾದಲ್ಲಿ ಹೆಡೆಕೊಂಟೆ ಒಡೆಯಲು ಮುಂದಾಗಿದ್ದಾನೆ. ಹೌದು ಪ್ರಿಯ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆಯ ಗೊಲ್ಲರಟ್ಟೆಯ ರೈತ ಶಿವು ತನ್ನ 5 ಎಕರೆ ಶೇಂಗಾ ಹೊಲದಲ್ಲಿ ಹೆಡೆಕುಂಟೆ ಹೊಡೆಯಲು ಯಾವುದೇ ಎತ್ತುಗಳ ಸಹಾಯವಿಲ್ಲದೆ, ಯಂತ್ರಗಳ ಸಹಾಯವಿಲ್ಲದೆ ಯೂಟ್ಯೂಬ್ ನೋಡಿಕೊಂಡು ಹಳೆ ಸೈಕಲ್ನ ಎಡೆಕುಂಟೆಯನ್ನಾಗಿ ಪರಿವರ್ತಿಸಿ ತನ್ನ ಶೇಂಗಾ ಜಮೀನಿನಲ್ಲಿ ಎಡೆಕುಂಟೆ ಹೊಡೆಯಲು ಮುಂದಾಗಿದ್ದಾರೆ. ಚಿತ್ರದುರ್ಗ ಹೇಳಿ ಕೇಳಿ ಬಯಲು ಸೀಮೆ, ಬರದ ಸೀಮೆ. ಇಂತಹ ಸೀಮೆಯಲ್ಲಿ ಮಳೆಯಿಲ್ಲದೆ ಬರ ಬಂದು ಶೇಂಗಾ, ತೊಗರಿ, ಸೂರ್ಯಕಾಂತಿ ಸೇರಿದಂತೆ ಬಹುತೇಕ ಬೆಳೆಗಳು ಬಿತ್ತನೆ ಆಗಿಲ್ಲ. ಇತ್ತ ಕೆಲವೊಂದು ಭಾಗದಲ್ಲಿ ಬಿದ್ದ ಅಲ್ಪ ಸ್ವಲ್ಪ ಮಳೆಗೆ ಒಣ ತೇವಾಂಶದಲ್ಲಿ ಬಿತ್ತನೆ ಮಾಡಿರುವಂತಹ ರೈತರಿಗೆ ಎಡೆಕುಂಟೆ ಹೊಡೆಯಲು ಮನೆಯಲ್ಲಿ ಎತ್ತುಗಳು ಸಹ ಇಲ್ಲದಂತಾಗಿದೆ. ಬಾಡಿಗೆ ಎತ್ತುಗಳಿಂದ ಕುಂಟೆ ಹೊಡೆಸಲು ದಿನಕ್ಕೆ 3,000ರಿಂದ 4,000 ಕೊಡಬೇಕು. ಈಗಾಗಲೇ ಮಳೆಯಿಲ್ಲದೆ ಬರದ ಛಾಯೆ ಆವರಿಸಿದ್ದು ಬೆಳೆ ಬರುವುದೇ ಅನುಮಾನವಾಗಿ ಇರುವಾಗ ಮತ್ತಷ್ಟು ಸಾಲ ಮಾಡಿ ಇಚ್ಛಿಸದ ರೈತ ತನ್ನ ಹಳೆ ಸೈಕಲ್ನ ಎಡೆಕುಂಟೆ ಮಾಡಿಕೊಂಡು ತನ್ನ 5 ಎಕರೆ ಶೇಂಗಾ ಜಮೀನಿನಲ್ಲಿ ಕಳೆ ತೆಗೆಯಲು ಮುಂದಾಗಿದ್ದಾನೆ. ಅಜ್ಜನ ಕಾಲದಲ್ಲಿ ಯಾವ ಹಳ್ಳಿಗೋದರೂ ರೈತನ ಮನೆಯೊಂದಕ್ಕೆ 2-3 ಜೊತೆ ಎತ್ತುಗಳಿರ್ತಿದ್ದವು. ಪ್ರಸ್ತುತ ದಿನಮಾನಗಳಲ್ಲಿ ಮಳೆ ಕೊರತೆ, ಮೇವಿನ ಕೊರತೆಯಿಂದಾಗಿ ಯಾವ ರೈತನ ಮನೆಯಲ್ಲೂ ಸಹ ಎತ್ತುಗಳು ಇಲ್ಲದಂತಾಗಿವೆ. ಹೀಗಾಗಿ ಬೇಸಾಯ ಮತ್ತು ಬಿತ್ತನೆ ಟ್ರ್ಯಾಕ್ಟರ್ನಲ್ಲೇ ಮಾಡುತ್ತಿರುವ ರೈತರು ಎಡೆಕುಂಟೆ ಹೊಡೆಯುವಾಗ ಬಾಡಿಗೆ ಎತ್ತುಗಳಿಗೆ ಪರದಾಟ ನಡೆಸಬೇಕಾಗುತ್ತದೆ. ಇಲ್ಲವೇ ಸಮಯಕ್ಕೆ ಬರುವುದಿಲ್ಲ. ಬಂದರೂ ಒಂದು ದಿನ ಬಾಡಿಗೆ ಇಬ್ಬರು ಗಂಡಾಳುಗಳು ಕೂಲಿ ಸೇರಿ 3,000 ಕೊಡಬೇಕು. ಕಳೆ ತೆಗೆಯಲು ಹೆಣ್ಣಾಳಿಗೆ 350 ರೂಪಾಯಿ ನೀಡಬೇಕು. ಇಷ್ಟು ದುಬಾರಿ ಕೂಲಿ ಕೊಟ್ಟು ಶೇಂಗಾದಲ್ಲಿ ಲಾಭ ಬರುವುದು ಕಷ್ಟ ಎನ್ನುತ್ತಾರೆ ರೈತ ಶಿವಣ್ಣ. ಹಾಗಾದರೆ ಸೈಕಲನ್ನು ಎಡೆಕುಂಟೆ ಮಾಡಿ ಹೊಡೆಯುತ್ತಿರುವಂತಹ ರೈತ ಏನು ಹೇಳಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ. ಇದು ಕಳೆ ಶೇಂಗಾ ತೆಗಿಯೋಕ್ಕೆ, ಕಳೆ ತೆಗಿಯೋಕ್ಕೆ ಎಡೆಕುಂಟೆ ಥರ ಮಾಡಿಸಿ ಹಳೆ ಸೈಕಲ್ಲು ಎತ್ತು ಸಿಗ್ತಿಲ್ಲ. ಎತ್ತುಗಳು ಇಲ್ದಂಗೆ ನಾವೇ ಎಡೆಕುಂಟೆ ಥರ ಮಾಡಿದ್ವಿ. ಸೈಕಲ್, ಹಳೆ ಸೈಕಲ್ಲು 1,000 ರೂಪಾಯಿ ಖರ್ಚಾಗಿದೆ. ನಾವೇ ಕಳೆ ತೆಕ್ಕೋಕ್ಕಾಗುತ್ತೆ ಅಂತ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ವಿ. ಈ ಹೆಂಗೆ ಐಡಿಯಾ ಬಂತು ನಿಮ್ಗೆ? ಇದು ಐಡಿಯಾ ಬಂತು, ಯೂಟ್ಯೂಬ್ನ ನೋಡಿ ಐಡಿಯಾ ಬಂತು. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ರಾ? ಒಂದು ದಿನಕ್ಕೆ ಎಷ್ಟು ಹೊಡಿತೀರಾ? ದಿನಕ್ಕೆ ಒಂದು ಸುಧಾರಿಸ್ಕೊಂಡು ಒಂದು ಅರ್ಧ ಎಕರೆ ಹೊಡಿ. ಇದು ಎಷ್ಟು ಎಕರೆ ಬರುತ್ತಿದೆ? ಇದೊಂದು 3 ಎಕರೆ ಬರುತ್ತೆ. ಇದ್ರಾಗೆ ಅರ್ಧ ಹೋಗುತ್ತೆ, ಇನ್ನೊಂದು ಅರ್ಧ ನಮ್ಮ ಅಜ್ಜಿ ನಮ್ಮ ಯಾರೆಲ್ಲ ತೆಗಿತಾರೆ. ಒಟ್ಟಾರೆ ನಿಮ್ಗೊಂದು ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಒಂದು ಅರ್ಧ ಹೋಗಿದೆ ಆಲೆ ಕಳೆ. ಹೊಡಿತೀರಾ? ಒಂದೇ ಸತಿ ಹೊಡಿತೀವಿ. ಉಳ್ಕೊಂಡು ಬರ್ತಾರೆ. ತಗೊಂಡ್ಬರ್ತಾರೆ. ನಿಮ್ಮ ಹೆಸರು? ಶಿವು. ಯಾವ ಊರು ನಿಮ್ಮದು? ಸಾಣಿಕೆರೆ.